ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಕಾವೇರಿ ತುಲಾ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಕಾವೇರಿ ತುಲಾ ಸಂಕ್ರಮಣದಲ್ಲಿ ಏನು ವಿಶೇಷ ಅಂತ ಹೇಳಿ ಗೊತ್ತಾ? ಕಾವೇರಿ ತೀರ್ಥ ಉದ್ಭವವಾದ ನಂತರ ಮಾರನೇ ದಿವಸ ಗದ್ದೆಲಿ ಹೋಗಿ ಪ್ರಸಾದ ಅಂತೇಳಿ ಇಡ್ತಾರೆ. ಏನು ಪ್ರಸಾದ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ತೀರ್ಥ ಉದ್ಭವ ಆದ ಮಾರನೇ ದಿವಸ ಸಿಹಿ ಕುಂಬಳ ಪಲ್ಯ ಅಥವಾ ಪಾಯಸ, ಹಾಗೆ ಅದರ ಜೊತೆಗೆ ದೋಸೆ ಮಾಡಿ ಗದ್ದೆಲಿ ಹೋಗಿ ಇಡ್ತಾರೆ. ಅದಾದಮೇಲೆ ಫಲಹಾರ ಮಾಡ್ತಾರೆ, ಅದೇ ವಿಶೇಷ. ಹಾಗಾಗಿ ನಾನಿವತ್ತು ಸಿಹಿ ಕುಂಬಳ ಪಲ್ಯ ಅದರ ಜೊತೆಗೆ ದೋಸೆ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲಿ ಬೆಳೆಸಿದ ಸಿಹಿ ಕುಂಬಳಕಾಯಿ, ನೋಡಲಿಕ್ಕೆ ಕಾಯಿ ಥರ ಇದೆ. ಇದು ಕಾಯಿ ಅಲ್ಲ, ಮೀಡಿಯಮ್ ಆಗಿ ಹಣ್ಣಾಗಿದೆ. ಹೀಗೆ ಇರುವಾಗಲೇ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ರಾತ್ರಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಬನ್ನಿ ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಹಾಗೆ ಬಾಣಲಿ ಕಾದ ಮೇಲೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊತೀನಿ. ಆಮೇಲೆ ಜಜ್ಜಿಟ್ಕೊಂಡ ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ 3 ಹಸಿಮೆಣಸಿನ್ಕಾಯಿ, ಇದಾದಮೇಲೆ ಕಟ್ ಮಾಡಿಟ್ಕೊಂಡ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗಿ ಆದಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡೆ. ಅದಾದಮೇಲೆ ಕಟ್ ಮಾಡಿಟ್ಕೊಂಡೆ ಟೊಮೆಟೊನ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ. ಟೊಮೆಟೊ ಬಾಡುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಅರಿಶಿಣ ಹುಡಿ, ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಇದಿಷ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದರ ಜೊತೆಗೆ ನೀರನ್ನು ಹಾಕ್ಕೊಂಡೆ ಅಡಿ ಹಿಡಿಯೋದಾಗೆ. ಆ ಪಾಕಗಳು ನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಾದಮೇಲೆ ಸ್ವಲ್ಪ ಇವಾಗ ಸದ್ಯಕ್ಕೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಯೋತಿರುವಾಗಲೇ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡ ಸಿಹಿ ಕುಂಬಳಕಾಯಿನ ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ಬೋದು, ಅದಕ್ಕಾಗಿ ನಾನು ನಿಧಾನಕ್ಕೆ ತಿರುಗಿಸ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಬೆಂದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳುವ. ಇವಾಗ ಸದ್ಯಕ್ಕೆ ಮುಚ್ಚಿಡ್ತೀನಿ. ನೋಡುವ, ಇವಾಗ ನೀರೊಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದು ಬೇಯ್ತಾ ನೀರನ್ನೆಲ್ಲ ಸಿಹಿ ಕುಂಬಳಕಾಯಿ ಹೀರ್ಕೊಳ್ಬಿಡುತ್ತೆ. ನಾನು ಮತ್ತೆ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ. ಯಾಕೆಂತ ಹೇಳಿದ್ರೆ ಸಿಹಿ ಕುಂಬಳಕಾಯಿ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನು ಆವಾಗಲೇ ಉಪ್ಪನ್ನ ಒಂದು ಸ್ವಲ್ಪನೇ ಹಾಕಿದ್ದಲ್ವ, ಇವಾಗ ನೋಡಿದೆ ಉಪ್ಪು ಸ್ವಲ್ಪ ಕಮ್ಮಿ ಇರೋದಕ್ಕೆ ನಾನು ಮತ್ತೆ ಉಪ್ಪು ನೋಡಿ ಹಾಕ್ಕೊತಾ ಇದ್ದೀನಿ. ನೋಡುವ ಸಿಹಿ ಕುಂಬಳಕಾಯಿ ಬೆಂದಿದೆಯೋ ಇಲ್ವಾ ಅಂತೇಳಿ. ಇನ್ನು ಸ್ವಲ್ಪ ಬೇಯಬೇಕು, ಸ್ವಲ್ಪ ಗಟ್ಟಿ ಇದೆ. ಹಾಗೆ ಅದು ಬೇಯ್ತಿರುವಾಗಲೇ ನಾನಿಲ್ಲಿ ತೆಂಗಿನಕಾಯಿನ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ, ಅದನ್ನು ಇದರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸ್ವಲ್ಪನೇ ಹೊತ್ತು ಕಾಯ್ದು ರಸದ ಜೊತೆಗೆ ಬಿಟ್ಕೊಳ್ಳಿ, ಆಮೇಲೆ ಆಫ್ ಮಾಡುವ. ಸಾಕು, ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಪಲ್ಯದ ಸ್ಮೆಲ್ ಗಮ್ ಅಂತೇಳಿ ಬರ್ತಾ ಇದೆ. ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ದೋಸೆ ಹೊಯ್ಕೋಬೇಕು. ನಾನು ರಾತ್ರಿನೇ ಬಂದವನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೆ, ಇನ್ನೇನು ಬೆಳಗ್ಗೆ ಹೊಯ್ಬೇಕು ಅಂತ ಹೇಳಿ. ಹಾಗೆ ತವಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ತವ ಕಾದ್ಮೇಲೆ ನಿಧಾನಕ್ಕೆ ದೋಸೆ ಬಂದವನ್ನು ಹಾಕ್ಕೊತಾ ಇದ್ದೀನಿ. ದೋಸೆ ಜೊತೆಗೆ ಸಿಹಿ ಕುಂಬಳಕಾಯಿ ಪಲ್ಯ ಸಖತ್ ಟೇಸ್ಟ್ ಕೊಡುತ್ತೆ, ಹಾಗೆ ತುಂಬ ಚೆನ್ನಾಗೇ ಇರುತ್ತೆ. ದೋಸೆ ಕಾಯಬೇಕು. ದೋಸೆ ಕಾದ್ಮೇಲೆ ನಿಧಾನಕ್ಕೆ ಈ ರೀತಿ ತೆಗಿಬೇಕು. ಹಾಗೆ ನಾನಿಲ್ಲಿ ಸದ್ಯಕ್ಕೆ 3 ದೋಸೆನ ಹಾಕ್ಕೊತೀನಿ. ದೋಸೆ ರೆಡಿ ಆಯಿತು. ದೋಸೆ ಮೇಲೆ ಸ್ವಲ್ಪ ತುರಿದಿಟ್ಕೊಂಡ ಕಾಯಿ, ಹಾಗೆ ಕಾಯಿಸಿಟ್ಕೊಂಡ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಸಿಹಿ ಕುಂಬಳಕಾಯಿ ಪಲ್ಯ ದೋಸೆ ರೆಡಿ ಆದಮೇಲೆ ಬೆಳಗಿನ ಜಾವ ಹೋಗಿ ಗದ್ದೆಯಲ್ಲಿ ಪ್ರಸಾದ ಅಂತ ಹೇಳಿ ಇಟ್ಟು ಬರ್ತಾರೆ. ಆಮೇಲೆ ನಾವು ಫಲಹಾರಾಗಿ ಸ್ವೀಕಾರ ಮಾಡ್ತೇವೆ. ಇದು ತುಲಾ ಸಂಕ್ರಮಣ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಕೊಡಗಿನಲ್ಲಿ ಆಚರಣೆ ಮಾಡುವಂಥದ್ದು. ಹೇಗಿತ್ತು ಫ್ರೆಂಡ್ಸ್ ಸಿಹಿ ಕುಂಬಳಕಾಯಿ ಪಲ್ಯ ಮತ್ತು ದೋಸೆ? ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ನಿಮಗೆಲ್ಲ ಕಾವೇರಿ ತುಲಾ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.